ಒಂದು ಕಾಲದಲ್ಲಿ ಮಹಿಳೆಗೆ ಹಕ್ಕುಗಳಿರಲಿಲ್ಲ, ಸ್ವಾತಂತ್ರ್ಯವಿರಲಿಲ್ಲ, ಅವಳಿಗೆ ತನ್ನದೇ ಆದಂತಹ ಸ್ವಂತ ಬದುಕನ್ನು ಕಟ್ಟಿಕೊಳ್ಳುವಂತಹ ನಂಬಿಕೆಯೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಬಹಳ ದೊಡ್ಡ ಹೋರಾಟಗಳಾಗ್ತವೆ. ಮಹಿಳೆಯ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಒಂದಿಷ್ಟು ಮಹಿಳಾ ಹೋರಾಟಗಳು ಆರಂಭವಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಜರ್ಮನಿಯಂತಹ ದೇಶದಲ್ಲಿ ಬ್ರೆಡ್ ಆ್ಯಂಡ್ ಪೀಸ್ ಅನ್ನುವಂಥ ಹೋರಾಟ ಆರಂಭವಾಗುತ್ತೆ. ಏನಕ್ಕೆ ಅಂತಂದರೆ ಅಲ್ಲಿ ಮೊದಲನೆಯ ವರ್ಲ್ಡ್ ವಾರ್ ನಡೀತಿರ್ತದೆ, ಜನರಿಗೆ ತಿನ್ನೋದಕ್ಕೆ ಊಟ ಇರುವುದಿಲ್ಲ, ಜೊತೆಗೆ ಹಕ್ಕುಗಳಿರಲಿಲ್ಲ. ಹೋರಾಟಗಳ ಪ್ರತಿಫಲವಾಗುತ್ತೆ. ಅದರ ಜೊತೆಗೆ ಸುಮಾರು ರಾಷ್ಟ್ರಗಳಲ್ಲಿ, ಉದಾಹರಣೆಗೆ ಅಮೇರಿಕಾ, ಜರ್ಮನಿ, ಜಪಾನ್, ರಷ್ಯಾನಂಥ ರಾಷ್ಟ್ರಗಳಲ್ಲಿ ಮಹಿಳಾ ಹೋರಾಟಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಉದ್ಭವವಾಗುತ್ತೆ. ಆ ಸಂದರ್ಭದಲ್ಲಿ ಕ್ಲಾರಾ ಜೆಟ್ಕಿನ್ ಅನ್ನುವರು ಈ ಮಹಿಳಾ ಹಕ್ಕುಗಳ ಹೋರಾಟಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾ ಬಂತು. ಸೊ ಹಾಗಾಗಿ ಮಹಿಳೆಯ ಹಕ್ಕುಗಳು, ಮಹಿಳೆಯ ಸಂರಕ್ಷಣೆ, ಮಹಿಳೆಯ ಬೆಳವಣಿಗೆ, ಮಹಿಳೆಯ ಮಹತ್ವ ಏನು ಅನ್ನುವುದನ್ನು ತಿಳಿಸುವ ಸಲುವಾಗಿ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಣೆಯನ್ನು ಮಾಡುತ್ತಾ ಬರುತ್ತೇವೆ. ಸೊ ಇವತ್ತಿನ ಕಾಲಘಟ್ಟಕ್ಕೆ ನಾವು ನೋಡುವುದಾದರೆ ಮಹಿಳೆಗೆ ಯಾವ ರೀತಿಯಾದ ಗೌರವಗಳಿವೆ, ಜಗತ್ತಿನಲ್ಲಿ ಮಹಿಳೆ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದ್ದಾಳೆ ಅನ್ನೋದನ್ನು ನಾವೆಲ್ಲ ನೋಡಬೇಕು. ಮಹಿಳೆ ಎಂದರೆ ಅವಳು ಕೇವಲ ಒಂದು ಮಗುವನ್ನು ಹೆರುವ ಯಂತ್ರವಲ್ಲ. ನಾವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಭಾರತದಲ್ಲಿ ಮನುಸ್ಮೃತಿ ಎನ್ನುವುದೊಂದಿತ್ತು. ಅದು ಏನು ಹೇಳುತ್ತೆ, ಒಂದು ಮಹಿಳೆಯನ್ನು 4 ಕೋಣೆಗಳ ಮಧ್ಯೆ ಕಟ್ಟು ಹಾಕುವಂತಹ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಬರುತ್ತೇವೆ. ಇನ್ನು ಹುಟ್ಟಿದಾಗ ತಂದೆ ಎಂಬ ಪುರುಷನ ಆಶ್ರಯದಲ್ಲಿ, ಮಧ್ಯಮ ವ್ಯವಸ್ಥೆಯಲ್ಲಿ ಗಂಡನೆಂಬ ಪುರುಷನ ಆಶ್ರಯದಲ್ಲಿ, ವೃದ್ಧಾಪ್ಯ ವ್ಯವಸ್ಥೆಯಲ್ಲಿ ಮಗ ಎಂಬ ಗಂಡಿನ ಅಥವಾ ಮಗವೆಂಬ ಪುರುಷನ ಆಶ್ರಯದಲ್ಲಿ ಬೆಳೆಯಲೇಬೇಕು. ಭಾರತದ ಸನಾತನ ಪರಂಪರೆಗಳಲ್ಲಿ ಮಹಿಳೆ ಎಂದರೆ ಕೇವಲ ಅವಳು 4 ಗೋಡೆಗಳ ಮಧ್ಯೆ ಮಗುವನ್ನು ಹೆರುವಂತಹ ಯಂತ್ರವನ್ನಾಗಿ ಮಾಡಲಾಗಿದೆ. ಮಹಿಳೆ ಎಂದರೆ ಕೇವಲ ಅವಳು ಮಗುವನ್ನು ಹೆರುವ ಯಂತ್ರವಲ್ಲ. ಇವತ್ತಿನ ಕಾಲಘಟ್ಟಕ್ಕೆ ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರಿಗೆ ತೋರ್ಪಡಿಸಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರಿದ್ದಾರೆ. ಅದರಲ್ಲೂ ಇತ್ತೀಚೆಗೆ 2023ರಲ್ಲಿ ಒಂದು ಭಾರತ ಸರ್ಕಾರ ಒಂದು ಕಾಯ್ದೆಯನ್ನು ಪಾಸ್ ಮಾಡಿದೆ. ಅದೇನೆಂದರೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ 33% ಮಹಿಳಾ ಸ್ಥಾನಗಳನ್ನು ಕೊಡುವುದಕ್ಕಾಗಿ ರಾಜಕೀಯ ಮೀಸಲಾತಿಯನ್ನು ಕೊಟ್ಟಿದೆ. ಹೌದು, ಮುಂದೆ 2029ರ ನಂತರದಲ್ಲಿ ಮಹಿಳೆ ಏನು ಮಾಡ್ತಾಳೆ, ರಾಜಕೀಯದಲ್ಲಿ ಬಹಳ ದೊಡ್ಡದಾದಂತಹ ಹೆಜ್ಜೆಯನ್ನು ಹಾಕ್ತಾ ಬರ್ತಾಳೆ. ಹೌದು, ಇವತ್ತು ಮಹಿಳೆಗೆ ನಾವು ಗೌರವವನ್ನು ಕೊಡಲೇಬೇಕು. ಇಷ್ಟೆಲ್ಲ ಜಗತ್ತು ಬೆಳೆದಿದ್ದರೂ ಕೂಡ ಮಹಿಳೆಗೆ ತನ್ನದೇ ಆದಂತಹ ಹಕ್ಕುಗಳು ಸಿಗ್ತಾ ಇಲ್ಲ. ಬಹುಶಃ ಪುರುಷನೆಂಬಂತಹ ನಾವುಗಳು ಮಹಿಳೆಯ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ಸೆಕೆಂಡಿಗೂ ಕೂಡ ಇಲ್ಲಿ ಅತ್ಯಾಚಾರಗಳಾಗ್ತಾ ಇದ್ದಾವೆ. ಮಹಿಳೆಯ ಮೇಲೆ ಬಹಳ ದೊಡ್ಡದಾದ ದೌರ್ಜನ್ಯಗಳಾಗ್ತಾ ಇದ್ದಾವೆ, ಲೈಂಗಿಕ ಕಿರುಕುಳ ಇದ್ದಾವೆ. ಅದೆಷ್ಟೆಲ್ಲ ಬೆಳೆದಿದ್ದರೂ ಕೂಡ ನಾವು ಚಂದ್ರನ ಮೇಲೆ ಹೋಗಿ ಮನುಷ್ಯ ಬದುಕುವಷ್ಟು ಮೇಲ್ಮಟ್ಟಕ್ಕೆ ಹೋದರೂ ಕೂಡ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಅತ್ಯಾಚಾರವೆಂಬಂತಹ ದುರಂತದ ಕಥೆಗಳಾಗ್ತಾ ಇರ್ತವೆ. ನಾವು ಪ್ರತಿದಿನ ಪತ್ರಿಕೆಯಲ್ಲಿ ನೋಡ್ತಾ ಇರ್ತೇವೆ ಆ ಮಹಿಳೆಯ ಮೇಲೆ ಅತ್ಯಾಚಾರ. ಸಣ್ಣ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ 6 ವರ್ಷ 10 ವರ್ಷದ ಹೆಣ್ಣು ಮಕ್ಕಳ ಮೇಲೂ ಕೂಡ ಅತ್ಯಾಚಾರ ನಡೀತಾ ಇದೆ. ಅಂದರೆ ಇನ್ನು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಎನ್ನುವುದು ಖಚಿತವಾಗಿದೆ. ಇದಾವೆ ಕಾನೂನುಗಳು, ಪತ್ರದಲ್ಲಿ, ಕಾಗದದಲ್ಲಿ, ನಮ್ಮ ಸಂವಿಧಾನದಲ್ಲಿ ಇದ್ದಾವೆ ಮಹಿಳೆಯ ಹಕ್ಕುಗಳ ಸಂರಕ್ಷಣೆ ಅಂತ. ಆದರೆ ಮಹಿಳೆಯನ್ನು ನಿಜವಾಗಿಯೂ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವ ಅನ್ನೋದನ್ನು ನಾವು ನೋಡ್ಕೊಳ್ಳಲೇಬೇಕು. ಜಗತ್ತಿನಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳಿದ್ದಾವೆ. ಜಗತ್ತಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟಗಳನ್ನು ಮಾಡಿದ್ದಾರೆ. ಭಾರತದಲ್ಲೂ ಆಗಿದೆ. ಈ ದೇಶ ಒಬ್ಬ ಉಕ್ಕಿನ ಮಹಿಳೆ ಅಂತಕ್ಕಂತಹ ವ್ಯಕ್ತಿ ಅಂದರೆ ಇಂದಿರಾ ಗಾಂಧಿಯವರನ್ನು ಭಾರತ ಪ್ರಧಾನಿಯನ್ನಾಗಿ ಕಂಡಿದೆ. ಅದಾದ ಎಷ್ಟೋ ವರ್ಷಗಳಾದರೂ ಇವತ್ತಿಗೂ ಕೂಡ ಮತ್ತೋರ್ವ ಪ್ರಧಾನಿ ಆಗುವಷ್ಟರ ಮಟ್ಟಿಗೆ ಭಾರತ ಬಲಾಢ್ಯವಾಗಿಲ್ಲ. ಆದರೆ ಇವತ್ತಿಗೆ ಭಾರತದ ರಾಷ್ಟ್ರಪತಿ ಆಗಿರ್ತಕ್ಕಂಥವರು, ಭಾರತದ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥವರು, ದಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಕ್ಕಂಥವರು, ಭಾರತದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ದ್ರೌಪದಿ ಮುರ್ಮು ಅವರಿದ್ದಾರೆ. ಅದೆಷ್ಟೋ ಮುಖ್ಯಮಂತ್ರಿಗಳಾಗಿದ್ದಾರೆ, ರಾಜ್ಯಪಾಲರಾಗಿದ್ದಾರೆ, ಪ್ರಧಾನಿ ಓರ್ವರಾಗಿದ್ದಾರೆ, ರಾಷ್ಟ್ರಪತಿಯಾಗಿ ಇಬ್ಬರಾಗಿದ್ದಾರೆ. ಅದಷ್ಟೇ ಅಲ್ಲದೆ ಎಲ್ಲ ಹುದ್ದೆಗಳಲ್ಲೂ ಕೂಡ ಮಹಿಳೆ ಮುನ್ನೆಲೆಗೆ ಬಂದಿದ್ದಾಳೆ. ಆದರೂ ಕೂಡ ಇವತ್ತಿನ ಭಾರತದ ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಅಷ್ಟೊಂದು ರಕ್ಷಣೆ ಇಲ್ಲ ಎನ್ನುವಂತಹದ್ದು ನಿಜವಾಗಿಯೂ ಒಪ್ಪಿಕೊಳ್ಳಲೇಬೇಕು. ನಾವುಗಳು ಕೂಡ ನಮ್ಮ ಹೆಣ್ಣು ಮಕ್ಕಳನ್ನು ಮನೆಯ ಹೊರಗೆ ಕಳಿಸಲು ಇವತ್ತಿಗೂ ನಾವು ಯೋಚನೆ ಮಾಡ್ತೀವಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ಆದರೂ ಕೂಡ ಮಹಿಳೆಗೆ ಸುರಕ್ಷತೆ ಇಲ್ಲ. ಅದರಲ್ಲೂ ಇವತ್ತಿನ ಕಾಲಘಟ್ಟದಲ್ಲಿ ಏನಪ್ಪ ಅಂತ ನೋಡೋದಾದರೆ ಈ ಸೋಷಿಯಲ್ ಮೀಡಿಯಾದ ಅವೇರ್ನೆಸ್ ಬಹಳ ಜನರಿಗೆ ಬಂದಿರೋ ಕಾರಣಕ್ಕಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಹಿಳೆಯ ಮಾನಹಾನ ಆಗ್ತಾ ಇದೆ. ಪೋರ್ನೋಗ್ರಫಿ ಎನ್ನುವುದರಲ್ಲಿ ಮಹಿಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕೆಯ ನಗ್ನತೆಯನ್ನು ಬಳಸಿಕೊಳ್ಳಲಾಗ್ತದೆ, ಚಿಕ್ಕ ಮಕ್ಕಳನ್ನು ಬಳಸಿಕೊಳ್ಳಲಾಗ್ತದೆ. ಇತ್ತೀಚೆಗೆ ನೀವು ನೋಡಿರಬೇಕು, ಅಮೆರಿಕಾದ ಎಪ್ಸ್ಟೀನ್ ಫೈಲ್ಸಲ್ಲಿ ಚಿಕ್ಕ ಮಕ್ಕಳನ್ನು ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆ. ಅಂಥವು ಸುಮಾರಿದ್ದಾವೆ. ಅಂದರೆ ಮಹಿಳೆ ಇವತ್ತಿನ ಕಾಲಘಟ್ಟದಲ್ಲೂ ಸೇಫ್ ಆಗಿ ಇಲ್ಲ ಅನ್ನೋದು ವಾಸ್ತವ ಮತ್ತು ನೈಜತೆ. ಹೌದು,
ಇವತ್ತಿಗೂ ಕೂಡ ಹೌದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಗಳು ತನ್ನ ಇಷ್ಟದಂತೆ ಬದುಕಲು ಆಗ್ತಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಇರಬಹುದು, ಆಕೆಯ ಬಟ್ಟೆ, ಆಕೆಯ ದೈನಂದಿನ ಬದುಕು, ಆಕೆಯ ಒಂದು ಹೊಸತನ ಅದೆಲ್ಲ ಇರಬಹುದು. ಆದರೂ ಕೂಡ ಮಹಿಳೆಗೆ ಮಾನವನ ಹಾನಿ ಮಾಡತಕ್ಕಂಥದ್ದಿದೆ. ಅದು ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಮಹಿಳೆಯ ಹಕ್ಕುಗಳ ಕುರಿತಾದ ಸಮಸ್ಯೆ. ಅದೇನೇ ಅವಳು ಮಹಿಳೆ, ನಮ್ಮ ಜೊತೆ ಬೆಳೆದವಳು ಸಹೋದರಿ, ಹೌದಲ್ವಾ? ನಾಳೆ ಮದುವೆಯಾಗಿ ಬರೋವಳು ಕೂಡ ಹೆಂಡತಿ, ಅಜ್ಜಿ, ಎಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಮಹಿಳೆ ಅನ್ನೋದು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. ನಾವು ಯಾರಿಗೆ ಗೌರವ ಕೊಡದೇ ಇದ್ದರೂ ಮಹಿಳೆ ಎನ್ನುವಂತಹ ವ್ಯಕ್ತಿಗೆ, ತಾಯಿಗೆ, ಸಹೋದರಿಗೆ, ಹೆಂಡತಿಗೆ, ಅಜ್ಜಿಗೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರುವಂಥವರಿಗೆ ಮಹಿಳೆಗೆ ಗೌರವ ಕೊಡುವುದು ನಮ್ಮೆಲ್ಲರ ಕರ್ತವ್ಯ. ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಹಾಗಾಗಿ ಆ ದಿನದ ಶುಭಾಶಯಗಳು.